ಇವತ್ತು ನಮ್ಮ ಮೈಸೂರಿನ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ಮನೆ ಇಷ್ಟೊಂದು ಅಗ್ಗ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಷ್ಟು ಕಡಿಮೆ ಸಿಕ್ಕಿದೆ ಅಂದರೆ ನೋಡಿ, ಇದನ್ನು ನೋಡೋಗೊಂದು ಕೋಟಿ ಕೋಟಿ ಬೆಲೆ ಬಾಳೋ ಮನೆ ಅಲ್ಲ, ನಮಗೆ ಕೆಲವೇ ಸಾವಿರಕ್ಕೆ ಸಿಕ್ಕಿದೆ. ಹಾಗೆ ಅದನ್ನು ನಾವು ನೋಡ್ಕೊಂಡು ಬರೋ. ಇದು 3 ಬೆಡ್ರೂಮಿನ ಮನೆ, ತುಂಬ ಚೆನ್ನಾಗಿದೆ. ಹಾಗೆ ಅದರ ಸರೌಂಡಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ತುಳಸಿ ಕಟ್ಟೆ ಇದೆ ಮನೆ ಮುಂದ್ಗಡೆ. ಆಮೇಲೆ ಅದಕ್ಕೆ 2 ಎಂಟ್ರೆನ್ಸು ಅಂದರೆ ಡೋರ್ ಇದೆ. ಅಂದರೆ ಮೊದಲು ಬಹುಶಃ ಫಸ್ಟ್ ಇದ್ದು ಪೂರ್ವಕ್ಕೆ ಇತ್ತು, ಆಮೇಲೆ ಅವರು ಉತ್ತರಕ್ಕೆ ಮಾಡಿದ್ದಾರೆ. ವಾಸ್ತು ಪ್ರಕಾರ ಏನೋ ಮಾಡಿದ್ದಂತೆ. ಬನ್ನಿ ಮನೆಯನ್ನೊಮ್ಮೆ ನೋಡ್ಕೊಂಡು ಬರೋಣ. ಮೊದಲು ಇದ್ದ ಡೋರಲ್ಲಿ ನೋಡಿ, ಆಮೇಲೆ ನೋಡಿ ಅದರ ಎದುರುಗಡೆ ಒಂದು ಕಾಫಿ ಬಾರ್. ಅಂದರೆ ನಾವೆಲ್ಲ ಬೆಳಿಗ್ಗೆ ಮಾರ್ನಿಂಗ್ ಉದಯವಾಣಿ ಏನಾದರೂ ಪೇಪರ್ ಏನಾದರೂ ಓದೋದಿದ್ರೆ ಇಲ್ಲ ಏನಾದರೂ ಮಾಡಿದರೆ ಅಲ್ಲಿ ಕೂತ್ಕೊಂಡು ಇದು ಮಾಡ್ಬೋದು. ಹಾಗೆ ಅದರ ಸುತ್ತ ಎಲ್ಲ ಒಂಥರ ಗಾರ್ಡನ್ ಇದೆ ನೋಡಿ. ಸಾಗುವಾಣಿ ಮರದ್ದೇ ಜಾಸ್ತಿ ಇದೆ, ಸಾಗುವಾಣಿ ಮರಗಳು. ಮತ್ತು ಅಲ್ಲಿ ನೋಟಿಸ್ ಮಾಡುವಾಗ ನಮಗೆ ಅಲ್ಲಿ ಜಾಸ್ತಿ ಸಾಗುವಾಣಿ ಮರಗಳದ್ದೇ ಒಂದು ತೋಪು ಅಂತ ಹೇಳ್ಬೋದು. ಅಲ್ಲಿ ನೋಡಿ ಅದೊಂದು ಜಟಕ ಬಂಡಿ ಕೂಡ ಇದೆ, ಕುದುರೆ ಸಾರೋಟ ಅಂತ ಹೇಳ್ತಾರಲ್ಲ, ಅದು ಒಂಥರ ಆ್ಯಂಟಿಕ್ ಪೀಸ್ ಎಲ್ಲ ಇಟ್ಟಿರೋದು. ಈ ಮನೆ ಕೂಡ ಒಂಥರ ಮಾಡರ್ನ್ ಲುಕ್ ಅಲ್ಲ, ಒಂಥರ ಹೆರಿಟೇಜ್ ಲುಕ್, ತುಂಬ ಚೆನ್ನಾಗಿದೆ. ನೋಡುವಾಗಲೇ ಗೊತ್ತಾಗುತ್ತೆ ನಮಗೆ, ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ ನಮಗೆ ಅದು ಮನೆ ಒಳಗಡೆ ಎಲ್ಲ ಹೋಗುವಾಗ. ತುಂಬಾ ನನಗಂತೂ ತುಂಬ ಇಷ್ಟ ಆಯಿತು ಈ ಮನೆಯದ್ದು ನೋಡಿ. ಒಳಗಡೆ ಎಲ್ಲ ತುಂಬ, ಮತ್ತು ಮೈಸೂರಿನ ಹವೆ ಕೂಡ ಹಾಗೆ ತುಂಬ ಚೆನ್ನಾಗಿದೆ. ಅಲ್ಲಿ ಬಿಸಿಲು ಕಡಿಮೆ ಮತ್ತು ಮಳೆಯೂ ಇಲ್ಲ. ನಮ್ಮ ಊರಲ್ಲೆಲ್ಲ ಮಳೆ ಬಂದರೆ ಮಳೆ, ಬಿಸಿಲು ಅಂದರೆ ಬಿಸಿಲಲ್ಲ. ಅಲ್ಲಿ ಬಿಸಿಲು ಕೂಡ ಅಷ್ಟೇನು ಇದಿಲ್ಲ, ಉರಿ ಇಲ್ಲ. ಇದು ತುಂಬ ಚೆನ್ನಾಗಿದೆ ನೋಡಿ. ಸಾಂಪ್ರದಾಯಿಕ ಮನೆ, ಒಂಥರ ಟ್ರೆಡಿಷನಲ್ ಹೌಸ್ ನೋಡಿ. ತುಂಬ ಹತ್ತಿರದಿಂದ ನೋಡುವಾಗ ತುಂಬ ಖುಷಿಯಾಗುತ್ತೆ ಮನೆಯನ್ನು ನೋಡುವಾಗ. ಎಲ್ಲ ಕಡೆ ಕೆಲವು ಕಡೆ ಎಲ್ಲ ಇತ್ತು ಈ ಥರದ್ದೇ ಮನೆಗಳು, ಕೆಲವೆಲ್ಲ ಮಾಡರ್ನ್ ಲುಕ್ ಇತ್ತು. ಅಂದರೆ ನಮಗೆ ಟ್ರೆಡಿಷನಲ್ ಮನೆ ಒಂದು ಬೇಕು ಅಂತ ಇತ್ತು, ಅದರಿಂದ ಇದನ್ನು ತಗೊಂಡಿದ್ದು. ಕೊನೆಯವರೆಗೆ ನೋಡಿ, ನಾನು ಹೇಳ್ತೀನಿ ಯಾಕೆ ಅಂತ. ಆಮೇಲೆ ಹೂವಿನ ಗಿಡ ಎಲ್ಲ ನಮಗೆ ಬೇಕಾದ್ದು, ಅಂದರೆ ಈ ಪಪ್ಪಾಯಿ, ಆಮೇಲೆ ದಾಳಿಂಬೆದ್ದು, ಕಿತ್ತಳೆದ್ದೆಲ್ಲ ಮರ ಎಲ್ಲ ಇತ್ತು. ಆಮೇಲೆ ತೆಂಗಿನ ಮರ ಕೂಡ ಇತ್ತು. ಅಲ್ಲಿದೆ ನೋಡಿ. ಇದು ನಾವು ತಗೊಂಡ ಮನೆ ಅಲ್ಲ, ಅದು ಅಂದರೆ ನಾವು 3 ದಿವಸದ ಮಟ್ಟಿಗೆ ಒಂದು ಟೂರಿಗೆ ಬಂದಿದ್ದೇವೆ ನಾವು ಮೈಸೂರಿಗೆ, ಮಕ್ಕಳನ್ನೆಲ್ಲ ಕರ್ಕೊಂಡು. ಯಾಕೆಂದರೆ ನೋಡಿ, ಇದು ಮನೆಯ ಹಿಂದುಗಡೆ ಅಂದರೆ ಹೊಗೆಯೋ ಕಲ್ಲು ಎಲ್ಲ ಇದೆ. ತುಂಬಾ ಅನುಕೂಲ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ. ಇದು ಹೋಮ್ ಸ್ಟೇ. ನಮಗೆ ನಾವು 3 ದಿವಸದ ಮಟ್ಟಿಗೆ ಮಾತ್ರ. ನಾವು ಮೈಸೂರಲ್ಲಿ ಟ್ರಿಪ್ ಹೋಗಬೇಕಾದ್ರೆ ಅಲ್ಲ, ಎಲ್ಲಿ ಹೋಗಬೇಕಾದ್ರೂ ಹೋಮ್ ಸ್ಟೇ ಎಲ್ಲ ಇರುತ್ತಲ್ಲ, ಅದನ್ನು 3 ದಿವಸದ ಮಟ್ಟಿಗೆ ಅಂತ ತಗೊಂಡಿರ್ತೇವಲ್ಲ. ಹಾಗೆ ಹೇಳಿದರು, ಕೋಟಿಗಟ್ಟಲೆದ್ದು ಮನೆ 1000 ಗಟ್ಟಲೆಯಲ್ಲಿ ಸಿಕ್ಕಿದ್ದು ಅಂತ ನೋಡಿ. ಚಿಕ್ಕು ಸಪೋಟ ಎಲ್ಲ ಆಗಿದೆ, ಆದರೆ ಅದು ಸಣ್ಣ. ಇದನ್ನು ನಾವಿರುವಷ್ಟು ದಿವಸ ಅದನ್ನು ಕೊಯ್ಬೋದು, ತಿನ್ಬೋದು ನಾವೆಲ್ಲ. ಅದರಲ್ಲಿ ಅವರು ಹಾಕಿರ್ತಾರೆ. ಮತ್ತು ಕೆಲಸದವರೆಲ್ಲ ಬರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆಲ್ಲ. ಮನೆ ಒಳಗಡೆ ಎಲ್ಲ ನಮಗೆ ಎಲ್ಲ ಬೇಕಾದ ಫೆಸಿಲಿಟಿ ಎಲ್ಲ ಇದೆ. ಫ್ರಿಜ್ ಇದೆ ನಮಗೆ. ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡ್ಬೋದು. ನಾವು ಮಕ್ಕಳಿಗೆ ಒಂದು ಗಂಜಿ ಮಾತ್ರ ಮಾಡಿದ್ದು, ಮತ್ತೆಲ್ಲ ಹೋಟ್ಲಿನಿಂದ ತರಿಸಿದ್ದು. ಮಾಡಿಕೊಂಡು ಕೂತ್ರೆ ಗೊತ್ತಾಗೋದು, ನಮಗೆ ಹೋಗಬೇಕಲ್ಲ. ನಾವೆಲ್ಲ ಅರಮನೆ, ವೃಂದಾವನ ಎಲ್ಲ ನೋಡಿದ್ದೇವೆ. ಆದರೆ ಒಂದೇ ಒಂದು ಮಿಸ್ ಆದಂದರೆ ನಮಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ತುಂಬ ಬೇಜಾರಾಯಿತು. ಅಂದರೆ ಅದು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಅವತ್ತು ತುಂಬ ರಶ್ ಅಂತೆ. ಮತ್ತು ನಮ್ಮ ಗಾಡಿಯನ್ನೆಲ್ಲ ಅಲ್ಲಿ ಮೇಲಕ್ಕೆ ಬಿಡೋದಿಲ್ಲ, ಅವರದ್ದೇ ಬಸ್ಸಲ್ಲಿ ಹೋಗಬೇಕು. ಆ ಬಸ್ಸು ಫುಲ್ ಆಗಬೇಕು. ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಬಸ್ಸಲ್ಲಿ ಹೋಗೋದು ತುಂಬ ಕಷ್ಟ ಅಲ್ಲ. ಅದಕ್ಕೆ ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ನೋಡಿದ್ದು ಫ್ರಂಟ್ ಎಂಟ್ರೆನ್ಸು. ಬನ್ನಿ ಒಳಗಡೆ ನೋಡ್ಕೊಂಡು ಬರೋಣ.
ಹತ್ರನೇ ಡೈನಿಂಗ್ ಹಾಲ್ ನೋಡಿ ಇದು. ಆಮೇಲೆ ಅದು ಓಪನ್ ಕಿಚನ್, ಇದು ದೇವರ ಕೋಣೆ ಅಲ್ಲಿ. ಆಮೇಲೆ ಆಚೆ ಒಂದು ಬೆಡ್ರೂಮ್, ಈಚೆ ಒಂದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಆಮೇಲೆ ಮೇಲ್ಗಡೆ ಇನ್ನೊಂದು ಬೆಡ್ರೂಮ್, ಮೇಲ್ಗಡೆ 2 ಬಾಲ್ಕನಿ ಇದೆ, ಓಪನ್ ಬಾಲ್ಕನಿ ನೋಡಿ. ಇದು ಬೆಡ್ರೂಮ್. ವಾಶ್ರೂಮಲ್ಲಿ ಗೀಝರ್ ಕೂಡ ಇದೆ. ಆಮೇಲೆ ಅವ್ರದ್ದು ಸೋಲಾರ್ ಕೂಡ ಇಟ್ಟಿದ್ದಾರೆ. ಸೋಲಾರ್ ಅಂದರೆ ಈಗ ಸ್ವಲ್ಪ ಮೋಡ ಕವಿದ ವಾತಾವರಣ ಅಲ್ಲ, ಸ್ವಲ್ಪ ಅಷ್ಟು ಬಿಸಿ ಆಗೋದಿಲ್ಲ. ಮತ್ತು ಅಲ್ಲಿ ಅಷ್ಟು ಸೆಕೆ ಏನಿಲ್ಲ, ಸ್ವಲ್ಪ ಬಿಸಿಲು ಅಷ್ಟೇ. ಒಂಥರ ಮೋಡವಿತ್ತು. ನಮ್ಮಲ್ಲಿ ಆದರೆ ಆ ಮೋಡ ಆದರೆ ಮಳೆ ಬರುತ್ತೆ ನೋಡಿ. ಇಲ್ಲಿ ಮಳೆ ನಾವು ಹೋದಾಗ ಸ್ವಲ್ಪ ಬರ್ತಾ ಇತ್ತು, ಆದರೆ ಮಳೆ ಇಲ್ಲ. ನಮ್ಮ ಕಸಿನ್ ಒಬ್ಬರು ಇಲ್ಲಿದ್ರು ನೋಡಿ. ಇದು ಕಿಚನಲ್ಲಿ ಕೂಡ ಎಲ್ಲ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ನನ್ನ ಕಸಿನ್ ಒಬ್ಬರು ಚಿಕ್ಕಂದಿನಲ್ಲಿ ಶಾಲೆ ಓದಂತೆ. ಅವರು ಹೇಳ್ತಾಯಿದ್ರು, ನಮಗೆ ಮಳೆಗಾಲ ಅಂದರೆ ಗೊತ್ತೇ ಇರಲಿಲ್ಲ, ಕೊಡೇ ತಗೊಂಡು ಹೋಗ್ತಾ ಇರಲಿಲ್ಲ ಅಂತ. ಹಾಗೆ ನಾವು ಕೂಡ ಇಲ್ಲಿ ಅದೇ ಅನುಭವ ಆಯಿತು. ಸ್ವಲ್ಪ ಮಳೆ ಬರ್ತಾ ಇತ್ತು ನೋಡಿ. ಇದು ಮೇಲ್ಗಡೆ ಒಂಥರ ಮರದ ಇದರ ಹಾಗೆ ಇದೆ, ಚೆನ್ನಾಗಿದೆ ನೋಡಿ. ಅದರದ್ದು ಹಾಲೋ ಬ್ಲಾಕ್ಸ್ ಎಲ್ಲ ಓಪನ್ ಆಗಿ. ಆಮೇಲೆ ಎಲ್ಲ ಶೋಕೇಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಆಮೇಲೆ ಪುಸ್ತಕ ಎಲ್ಲ ಇತ್ತು, ನಮಗೆ ಓದೋದಿದ್ರೆ ಪುಸ್ತಕ, ರಾಮಾಯಣ, ಭಗವದ್ಗೀತೆ, ಆಮೇಲೆ ಹರಿಶ್ಚಂದ್ರನ ಕಥೆ ಎಲ್ಲ ಇತ್ತು ಅದರಲ್ಲಿ. ಓದೋದಿದ್ರೆ ಓದೋರಿಗೆ, ಕೆಲವರಿಗೆ ಓದುವ ಹವ್ಯಾಸ ಇರುತ್ತಲ್ಲ. ನಮಗೆ ಸಣ್ಣ ಇರುವಾಗ ಎಲ್ಲ ಇತ್ತು. ಇವಾಗ ಮೊಬೈಲ್ ಬಂದ ಮೇಲೆ ನಮ್ಗೆ ಸ್ವಲ್ಪ ಓದೋದೆಲ್ಲ ಕಡಿಮೆ ಆಗಿದೆ. ಓದೋದು ಮಾಡಬೇಕು, ನಮಗೆ ಸ್ವಲ್ಪ ಜ್ಞಾನ ಬೇಕಂದರೆ ಓದೋದು ಮಾಡಬೇಕು ನೋಡಿ. ಇದು ಮೇಲ್ಗಡೆ ರೂಮು, ಎಲ್ಲ ರೂಮಲ್ಲೂ AC ಇದೆ. ಆಮೇಲೆ ಆಚೆ ಈಚೆ ಇದಕ್ಕೆ ಬಾಲ್ಕನಿ, ಅಂದರೆ ಓಪನ್ ಬಾಲ್ಕನಿ. ಅದು ಏನು ಮೇಲ್ಗಡೆ ಏನಿಲ್ಲ, ಮಳೆ ಅಂತ ಬಂದರೆ ಹೊರಗೆ ನಿಲ್ಲಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಅದು ತುಂಬ ಚೆನ್ನಾಗಿದೆ. ಬೇಕಾದರೆ ಸೂರ್ಯ ಸ್ನಾನ ಎಲ್ಲ ಮಾಡ್ಬೋದಲ್ಲ, ಸೂರ್ಯ ನಮಸ್ಕಾರ ಎಲ್ಲ ಒಳ್ಳೆಯದು. ಎಲ್ಲ ಫೆಸಿಲಿಟಿ ಎಲ್ಲನೂ ಇತ್ತು. ಅಡುಗೆ ಮನೆಯಲ್ಲಿ ಕೂಡ ಎಲ್ಲನೂ ನಮಗೆ ಬೇಕಾದ್ದು ನಾವೇ ತಗೊಂಡು ಬಂದು ನಾವೇ ಅಡುಗೆ ಮಾಡ್ಬೋದು. ನಾವು ಮಕ್ಕಳಿಗೆ ಅದೇ ಗಂಜಿ ಮಾತ್ರ ಮಾಡ್ತಾಯಿದ್ದೆವು, ಮತ್ತೆಲ್ಲ ಹೋಟ್ಲಿನಲ್ಲೇ ತರಿಸ್ತಾ ಇದ್ದು. ತುಂಬಾ ಟ್ರೆಡಿಷನಲ್ ಹೌಸ್. ಒಂಥರ ಕೂರ್ಗೀಸ್ ಅವ್ರದ್ದು ಮನೆ ನೋಡಿದಾಗ ಆಗ್ತಾಯಿತ್ತು. ಮೇಲ್ಗಡೆ ಅಂದರೆ ಅದರ ಹೈಟ್ ನೋಡಿ, ರೂಫ್ ತುಂಬ ಹೈಟಲ್ಲಿತ್ತು ನೋಡಿ. ಇದು ಬಾಲ್ಕನಿ, ಓಪನ್ ಬಾಲ್ಕನಿ. ರೂಫ್ ಹೈಟಲ್ಲಿದ್ದರೆ ನಮಗೆ ಸೆಕೆ ಎಲ್ಲ ಆಗೋದಿಲ್ಲ, ಬಿಸಿಲೆಲ್ಲ ಬರೋದು ಸ್ವಲ್ಪ ಕಡಿಮೆ ಅಲ್ಲ. ಇಲ್ಲಿಂದ ಎಲ್ಲಿಯಾದರೂ ಟೂರಿಗೆ ಹೋಗೋದಿದ್ರೆ ಹೋಮ್ ಸ್ಟೇಯಲ್ಲೇ ಸ್ಟೇ ಮಾಡೋದು ಒಳ್ಳೆಯದು. ಯಾಕಂದರೆ ಈ ಹೋಟ್ಲಲ್ಲೆಲ್ಲ ರೂಮ್ ಮಾಡಿದರೆ ಅದು ತುಂಬಾ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಸ್ವಲ್ಪ ತೊಂದರೆ ಆಗುತ್ತೆ. ಇದು ಮನೆ ಆದರೆ ಒಂದು ಮಕ್ಕಳಿಗೆ ಕೂಡ ಒಂದು ಮನೆಯಲ್ಲಿದ್ದ ಫೀಲಿಂಗ್ಸ್ ಆಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಫಸ್ಟ್ ಟೈಮ್ ನಾನು ಹೋಮ್ ಸ್ಟೇ ಮಾಡಿದ್ದು, ತುಂಬ ಇಷ್ಟ ಆಯಿತು. ಇದರ ಪರಿಸರ ಕೂಡ ನಮ್ಮ ಊರಿನ ಥರನೇ ಎಲ್ಲ ಆಚೆ ಈಚೆ. ಇದು ಸ್ವಲ್ಪ ಔಟ್ಸ್ಕರ್ಟ್, ಅಂದರೆ ಹೊರಗೆ ಇತ್ತು, ನಮ್ಮ ಪೇಟೆಯಿಂದ ಸ್ವಲ್ಪ ಹೊರಗೆ. ಹಾಗಿದ್ರೇ ತುಂಬ ಚೆನ್ನಾಗಿ, ಪೇಟೆಯಲ್ಲಿ ಗಜಿಬಿಜಿ ವಾತಾವರಣಕ್ಕಿಂತ ಇದು ತುಂಬ ಚೆನ್ನಾಗಾಗುತ್ತೆ ನಮಗೆ ಸ್ಟೇ ಮಾಡೋದಕ್ಕೆ. ಇದು ವೃಂದಾವನ್ ಹೆರಿಟೇಜ್ ಹೌಸ್ ನೋಡಿ, ಇಲ್ಲಿದೆ ಅದರ ಬುಕ್ಲೆಟ್.